ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಯುದ್ಧ ಸ್ಟಾರ್ಟ್ ಆಗಿ 35 ದಿನಗಳು ಕಳೆದಿದೆ. ಇಲ್ಲಿವರೆಗೂ ಆ ಕಡೆ 1-2 ಸಾವಿರ ಜನ ಏನು ಇರಾನ್ ನಲ್ಲಿ ಡೆತ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲಿ ಲೆಬನಾನ್ ಅಲ್ಲೂ ಕೂಡ 1,500ಕ್ಕಿಂತ ಹೆಚ್ಚು ಜನ ಡೆತ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಮಧ್ಯೆ ನಿನ್ನೆ ಏನು ಅಮೆರಿಕದ B1 ಬಾಂಬು B1 ಅನ್ನು ಇರಾನ್ ನಲ್ಲಿ ಇರ್ತಕ್ಕಂಥ B1 ಅನ್ನೋ ಒಂದು ಬ್ರಿಡ್ಜ್ ಅನ್ನ ಇವರು ನಿನ್ನೆ ಮಿಸೈಲ್ಗಳಿಂದ ಹೊಡೆದು ಹಾಕಿದ್ದಾರೆ. ಇದರಿಂದ 200 ಜನಕ್ಕಿಂತ ಹೆಚ್ಚು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಇದರ ಮಧ್ಯೆ 20 ಜನ ಕೂಡ ಡೆತ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ಯಾಕೆ ಹಿಂಗ್ ಮಾಡ್ತಾ ಇದೆ? ಯಾಕಂತಂದ್ರೆ ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ತಾ ಇಲ್ಲ, ಯಾವುದೇ ಸಂಧಾನಕ್ಕೂ ಬರ್ತಾ ಇಲ್ಲ. ಅದೇ ರೀತಿ ಏನು ಇರಾನ್ನ IRGC ಏನಿದೆ, ಇರಾನ್ ಫುಲ್ ಕಂಟ್ರೋಲು IRGC ಹೋಗಿದೆ. ಏನು ಇರಾನ್ನ PM ಮಸೂದ್ ಪೆಜೆಶ್ಕಿಯನ್ ಏನಿದ್ದಾರೆ, ಅವರು ಮಾತುಗಳನ್ನು IRGC ಕೇಳ್ತಾ ಇಲ್ಲ ಅಂತ ಹೇಳಲಾಗ್ತಿದೆ. ಇದರ ಮಧ್ಯೆ ಟ್ರಂಪ್ ಕೂಡ ಟ್ವೀಟ್ ಮಾಡಿದ್ದಾರೆ. ಏನಂತಂದ್ರೆ, ತನ್ನ ನ್ಯಾಟೋ ದೇಶಗಳಿಗೆ ನಿಮಗೆ ಪೆಟ್ರೋಲ್ ಬೇಕಿದ್ರೆ ನಮ್ಮ ಹತ್ರ ತಗೊಳ್ಳಿ, ಏನು US ಹತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಆರ್ಮೋರ್ ಜಲಸಂಧಿ ಹತ್ರ ಹೋಗ್ಬಿಟ್ಟು ಫೈಟ್ ಮಾಡಿ, ನಿಮ್ಮ ದೇಶಕ್ಕೆ ನೀವು ಫೈಟ್ ಮಾಡುವಂತದ್ದನ್ನ ಕಲಿಬೇಕು, ಕಲ್ತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗಿ ಪೆಟ್ರೋಲ್ ನ ತಗೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಅದರ ಮಧ್ಯೆ ಇರಾನ್ಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ನನ್ನ ಒಪ್ಪಂದಗಳಿಗೆ 15 ಒಪ್ಪಂದಗಳು ಒಪ್ಲಿಲ್ಲ ಅಂದ್ರೆ ನಿಮ್ಮನ್ನ ಶಿಲಾಯುಗಕ್ಕೆ ಕಳಿಸ್ತೀವಿ. ಶಿಲಾಯುಗ ಅಂತಂದ್ರೆ ಏನು ಕಲ್ಲು ಮಣ್ಣು ಇರ್ತಿತ್ತಲ್ಲ ಆ ಟೈಮಲ್ಲಿ 200-300 ವರ್ಷಗಳ ಹಿಂದೆ, ಅದಕ್ಕೆ ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ತನ್ನ ಬಾಂಬುಗಳ ಸುರುಮಳೆನೆ ಆಗ್ತೀವಿ ಅಂತ ಹೇಳ್ತಾರೆ. ಇದರ ಮಧ್ಯೆ ನಿನ್ನೆ ಏನು 18 ನಿಮಿಷ ಮಾತನಾಡಿದ್ದಾರೆ ಏನು ಟ್ರಂಪ್. ಏನಂತಂದ್ರೆ ಇರಾನ್ ನ ನ್ಯಾವಿ, ಏರ್ ಫೋರ್ಸ್ ಎಲ್ಲವನ್ನು ಧ್ವಂಸ ಮಾಡಿದೆ. ಅವ್ರು ಏನಿದ್ರು ಕೂಡ ಓನ್ಲಿ ಮಿಸೈಲ್ ಗಳಿಂದ ನಮ್ಮನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಅದು ನಮ್ಮನ್ನು ರೀಚ್ ಮಾಡಕ್ಕಾಗಲ್ಲ ಅಮೆರಿಕವನ್ನ. ಜಸ್ಟ್ ಏನು ನಮ್ಮ ನೆಲೆಗಳನ್ನ, ಮಿಡಲ್ ಈಸ್ಟ್ ನೆಲೆಗಳನ್ನ ಮಾತ್ರ ಟಾರ್ಗೆಟ್ ಮಾಡಿ ಅವ್ರು ಹೊಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇರಾನ್ ನಲ್ಲಿ 45,000ಕ್ಕಿಂತ ಹೆಚ್ಚು ಜನರನ್ನ ಈ ಕಮೀನಿ ಮತ್ತೆ IRGC ಕೊಂದಿದ್ದಾರೆ. ಅವರ ದೇಶದ ಮಕ್ಕಳನ್ನೇ ಅವರು ಕೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಪ್ರೆಸ್ ಮೀಟ್ ಅಲ್ಲಿ 18 ನಿಮಿಷ ಏನ್ ಮಾತಾಡಿದ್ದಾರೆ ಅದರಲ್ಲಿ ಹೇಳಿದ್ದಾರೆ. ಏನು ಬ್ರಿಡ್ಜ್ ಅನ್ನ ಏನು ಮಿಸೈಲ್ ಗಳಿಂದ ಹೊಡೆದಿದ್ದಾರೆ ಅಮೆರಿಕ. ಇರಾನ್ ನ ಒಂದು ಏನ್ ಇಂಜಿನಿಯರ್ಸ್ ಗಳನ್ನು ಇಂದನೆ ಇದು ನಂಬರ್ 1 ಬ್ರಿಡ್ಜ್ ಅಂತ ಹೇಳಲಾಗ್ತದೆ. ಇದ್ರ ಹೆಸರು B1 ಅಂತ ಹೆಸರನ್ನು ಇಟ್ಟಿದ್ದಾರೆ ಈ ಬ್ರಿಡ್ಜ್ ಗೆ. ಇದು ನಿನ್ನೆ ಕೊಲಾಪ್ಸ್ ಆಗಿದೆ. ಇನ್ನು ಅದು ಓಪನಿಂಗ್ ಸಮೇತ ಆಗಿಲ್ಲ. ಇದರಿಂದ 200 ಜನ ಏನು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, 20 ಜನ ಡೆತ್ ಆಗಿದ್ದಾರೆ ಅಂತ ಹೇಳಲಾಗುತ್ತೆ. ಇನ್ನೂ ಹಲವು ಕಡೆ ಬಾಂಬ್ಗಳನ್ನ ಸುರಿಮಳೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇರಾನ್ ನ್ಯಾವಿ ಫುಲ್ ಧ್ವಂಸ ಆಗಿದೆ, ಏರ್ ಫೋರ್ಸ್ ಕೂಡ ಇಲ್ಲ. ಹಂಗಾಗಿ ಅಮೆರಿಕದ ಮೇಲೆ ಏರ್ ಫೋರ್ಸ್ ಫುಲ್ ಖಾಲಿ ಇದೆ. ಅಲ್ಲೆಲ್ಲ ಬಂದ್ಬಿಟ್ಟು ಅಮೆರಿಕದ ವಿಮಾನಗಳು, ಇಸ್ರೇಲ್ ವಿಮಾನಗಳು ಬಾಂಬ್ಗಳನ್ನ ಹಾಕಿ ಹೋಗ್ತಾ ಇದ್ದಾರೆ. ಟೆಹರಾನ್ ನಗರದ ಮೇಲೆ ಇವರು ಅತಿ ಹೆಚ್ಚು ದಾಳಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದು ರಾಜಧಾನಿ ಆಗಿದೆ. ಇದರ ಮಧ್ಯೆ ಅಲ್ಲಿ 1.5 ಕೋಟಿಗಿಂತ ಹೆಚ್ಚು ಜನ ಅಲ್ಲಿ ವಾಸವಾಗಿದ್ದಾರೆ. ಟೋಟಲ್ ಇರಾನಿನ ಜನಸಂಖ್ಯೆನೆ ಬಂದು 9 ಕೋಟಿ ಜನಸಂಖ್ಯೆ ಇದ್ದಾರಷ್ಟೇ ಇರಾನಿನ ಜನಸಂಖ್ಯೆ. ಇದರ ಮಧ್ಯೆ ಇಸ್ರೇಲ್ ಒಂದು ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿದೆ. ಏನಂತಂದ್ರೆ ಏನು ಪ್ಯಾಲೆಸ್ತೇನಿಯಲ್ಲಿ ಸಿಕ್ಕಂತ ಕೈದಿಗಳನ್ನ ಅರೆಸ್ಟ್ ಮಾಡಿರ್ತಾರಲ್ಲ, ಅದರಲ್ಲಿ 11,500 ಜನ ಇದ್ದಾರೆ. ಎಲ್ಲರಿಗೂ ಡೆತ್ ಪೆನಾಲ್ಟಿಯನ್ನ ಕೊಟ್ಟಿದ್ದಾರೆ. 90 ದಿನಗಳಲ್ಲಿ ಇವರು 11,500 ಜನ ಡೆತ್ ಮಾಡಬೇಕು. ಇದರಲ್ಲಿ 11,500 ಜನ ಬಿಟ್ಟುಬಿಟ್ಟು ಇನ್ನ 2,000 ಜನ ಬರೀ ಮಕ್ಕಳೇ ಇದ್ದಾರೆ. ಇವರನ್ನು ಕೂಡ ಡೆತ್ ಪೆನಾಲ್ಟಿಗೆ ಸೇರಿಸಿದ್ದಾರೆ. ಇದು ಯಾವ ತರ ಕಾನೂನು ಅಂತ ನನಗಂತೂ ಅರ್ಥ ಇಲ್ಲ. ಒಟ್ಟು ಇದು ಒಂಥರ 11,000 ಜನನ್ನ 90 ದಿನಗಳಲ್ಲಿ ಸಾಯಿಸಿ ಅಂತ ಹೇಳ್ಬಿಟ್ಟು ಬಿಲ್ ಗಳನ್ನ ಪಾಸ್ ಮಾಡಿದ್ದಾರೆ. ಏನು ತಮ್ಮ ಒಂದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಕೂಡ ಮಾಡಿದ್ದಾರೆ. ಜಡ್ಜ್ಮೆಂಟ್ ಕೂಡ ಅದೇ ಬಂದಿದೆ. ಇದು ಏನು ಆ ವಿಡಿಯೋ ನೋಡಿದೆ ನಾನು. ಫುಲ್ ಏನು ಎಣ್ಣೆ ಬಾಟ್ಲಿ ಹಿಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. 11,000 ಜನ ಸಾಯಿಸೋದ್ರಿಂದ ಅವ್ರಿಗೆ ಖುಷಿಯಾಗಿದೆ. ಇಸ್ರೇಲು ನೀವು ಅಂದುಕೊಂಡಂತೆಲ್ಲ ಹಿಟ್ಲರು, ಯಹೂದಿಗಳು ಯಾರನ್ನು ಕೂಡ ಬಿಡೋದಿಲ್ಲ ಅಂತ ಬೆನ್ನತ್ಕೊಂಡು ಹತ್ತತ್ರ 3 ಲಕ್ಷ ಜನ ಸಾಯಿಸಿದ ಏನ್ ಹಿಟ್ಲರು. ಇದರ ಮಧ್ಯೆ ಇವ್ರು ಬಂದ್ಬಿಟ್ಟು ಇವ್ರಿಗೆಲ್ಲೂ ಜಾಗನೂ ಇರ್ಲಿಲ್ಲ. ಇವರು ಊರು ಸುತ್ತಲಿಸಿದ್ರು. ಇಂಡಿಯಾಕ್ಕೂ ಬಂದಿದ್ರು. 1948 ಅಲ್ಲಿ ಪ್ಯಾಲಿಸ್ತೇನಿಯರು ಅವರನ್ನು ಬಿಡ್ಕೊಂಡ್ರು. ಪ್ಯಾಲಿಸ್ತೇನಿಯರ್ನೇ ಅವರು ಕೆಳಗೆ ತಳ್ಳಿಬಿಟ್ಟು ಇಸ್ರೇಲಿಯವರು ಫುಲ್ ಸ್ಟ್ರಾಂಗ್ ಆಗಿ ಬೆಳೆದ್ರು. ಗೌರ್ಮೆಂಟ್ ತನ್ನ ಅಂಡರಿಗೆ ಬಂತು. ಅಲ್ಲಿ ಪ್ಯಾಲಿಸ್ತೇನಿಯರ್ ತುಳಿದಾಕಲಾಯ್ತು. ಇವಾಗ ಏನ್ ಪ್ಯಾಲಿಸ್ತೇನ್ ಏನಿದೆ ಅಂತ ನಿಮ್ಗೆ ಗೊತ್ತಿದೆ, ಏನಾಗಿದೆ ಅಂತ. ಗಾಜಾದಲ್ಲಿ ಏನಾಗಿದೆ ಅಂತ ಗೊತ್ತಿದೆ. ಟೆಹರಾನ್ ನಗರವನ್ನು ಕೂಡ ಇರಾನ್ ಧ್ವಂಸ ಮಾಡಿದೆ ಅಂತ ಹೇಳೋದು. ಗಾಜಾದಲ್ಲಿ ಏನ್ ನೋಡ್ತಿದ್ವಿ ಅದೇ ರೀತಿ ಕೂಡ ಟೆಹರಾನ್ ನಲ್ಲೂ ಆಗಿದೆ ಅಂತ ಹೇಳೋದು. ಏನು ದಿನಕ್ಕೆ 100-200 ಮಿಸೈಲ್ ಗಳನ್ನ ಹೊಡಿತಿದ್ದಾರೆ ಇರಾನ್ ನಿಂದ. ಇಸ್ರೇಲ್ ಮೇಲೆ ದ್ವೇಷ ಇದೆ ನಮ್ಗೆ, ಅಮೆರಿಕದ ಮೇಲೆ ಇಲ್ಲ ಅಂತ ಹೇಳ್ಬಿಟ್ಟು ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಇವಾಗ ಏನು ಇರಾನ್ ನ ಅಧಿಕಾರ ಬಂದ್ಬಿಟ್ಟು IRGC ಇಸ್ಲಾಮಿಕ್ ರೆಜಲ್ಯೂಷನ್ ಏನಿದೆ, ಇದರ ಆಡಳಿತದಲ್ಲಿ ಇವರು ಏನು ಇರಾನ್ ನ PM ಏನಿದಾನೆ ಮಸೂದ್ ಪೆಜೆಶ್ಕಿಯನ್, ಇವರ ಮಾತು ಕೂಡ ಕೇಳ್ತಾ ಇಲ್ಲ. ಫುಲ್ ಅಧಿಕಾರ ಎಲ್ಲ IRGC ಕಡೆ ಹೋಗಿದೆ. ಇಸ್ಲಾಮಿಕ್ ರೆವಲ್ಯೂಷನ್ ಕೊಡೋದು ಕಮ್ಯುನಿಯ ಮಾತುಗಳನ್ನು ಕೇಳ್ತಾ ಇಲ್ಲ. ಅವರು ಹೊರಗಡೆನೆ ಬಂದ ಇಲ್ಲ. ಒಟ್ಟು IRGC ಏನ್ ಹೇಳ್ತಿದೆ ಅದೇ ಫೈನಲ್ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಅಪ್ಡೇಟ್ ಇಷ್ಟ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.